ಸರ್ ಸದ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನೇ ಸ್ಪರ್ಧೆ ಮಾಡಿಸ್ಬೇಕು ಅಂತ ಇದ್ದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ, ನಾನು ಸತ್ಯ ಹೇಳ್ಬೇಕಂದ್ರೆ ಈ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ವಿಚಾರಗಳನ್ನು ತಿಳಿದು ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಶಕ್ತಿ ಇದೆ ಪಕ್ಷವನ್ನು ಬೆಳೆಸಲಿಕ್ಕೆ, ಮುಂದೆ ಸರ್ಕಾರ ಬರಲಿಕ್ಕೆ ಅಂತೇಳಿ ಅವರು ಭಾಳಷ್ಟು ವಿಚಾರ ಮಾಡಿ ಅವ್ರು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಸರ್. ಅದು ನಮ್ಮದು ಅದು ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ ಆದ ನಂತರ ರಾಜ್ಯ ಸಮಿತಿ. ಸರ್ 2-3 ಜನ ಇರ್ತಾರೆ. ಯಾಕೆಂದರೆ ಯತ್ನಾಳ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ರು ಮಾಡ್ಬೋದು. ಇನ್ನು ಭಾಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಇನ್ನೊಂದು 2-3 ತಿಂಗಳಲ್ಲಿ. ಕಾದು ನೋಡೋಣ. ನಮಗಂತೂ ಈಗ ಯತ್ನಾಳ್ ಸೂಕ್ತ ಅಂತಕ್ಕಂಥದ್ದು ಇರಲಿ ಬಿಡಿ. ನೋಡ್ರಿ, ಈಗ ಸ್ವಾಮಿ, ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಇರೋದು ನಾನು ಒಬ್ಬನೇ. ಆದರೆ ಈ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಮಾಡ್ತಕ್ಕಂಥ ಹಗರಣಗಳನ್ನು ನಾನು ಹೇಳೋದು ನಾನು ಒಬ್ಬನೇ ಇರಲಿ 10 ಜನ ಇರಲಿ, ವಿಚಾರ ಮುಖ್ಯ. ಈಗ ನಾನು ಹೇಳಿದ ವಿಚಾರ ವಿಜೇಂದ್ರ ಯಾವ ರೀತಿ ನಡೆದುಕೊಂಡ ಅಂತ, ಈ ವಿಚಾರ ಹೇಳೋಕ್ಕೇನು ಗುಂಪು ಲಕ್ಷಾಂತರ ಜನ ಬೇಕಿಲ್ಲ. ಆ ವಿಚಾರಕ್ಕೆ ಉತ್ತರ ಕೊಡಬೇಕಲ್ಲ. ಅವರು ಉತ್ತರ ಕೊಡದೇ ಇದ್ದಾಗ ಅವ್ರು ತಪ್ಪು ಒಪ್ಕೊಂಡಾಗಲ್ಲ. ಏನ್ರಿ, ಅನೇಕ ಫೈಲ್ಗಳಿಗೆ ಫೋರ್ಜರಿ ಸೈನ್ ಮಾಡಿದ್ಯಾ ಅಂತ ಆಡಳಿತ ಪಕ್ಷದವ್ರು ಹೇಳ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಸ್ವಾಮಿ, ವಿಜೇಂದ್ರಗೆ ಅನುಭವ ಇಲ್ಲ. ಸ್ವಾಮಿ ಒಬ್ರು ಕೇಳ್ರಿ, ವಿಜೇಂದ್ರಂಗೆ ಅನುಭವ ಇಲ್ಲ, ಅನುಭವಿ ಅಧ್ಯಕ್ಷರು ಬೇಕು ಅಂತಕ್ಕಂಥ. ಇದರಲ್ಲಿ ಬಣ ಇಲ್ಲ. ಧನ್ಯವಾದ, ವಂದನೆಗಳು. ಅಲ್ಲಪ್ಪ, ನೀವು ಸುದ್ದಿನೇ ಕಳಿಸಿಲ್ಲೇ ಯಾರ ಕಡೆ ಕಳಿಸಿದ್ದು? ಅವ್ರು ಹೇಳ್ತಾರೆ ಮಾಧ್ಯಮದಲ್ಲಿ ಹಾಕಿಲ್ಲ ಅಂತ. ಬಂದರೆ ಹಾಕ್ತಾರೆ, ಬರಲಿದ್ದು ಹಾಕ್ತಾರೆ. ಈ ಕೆಲಸ ಮಾಡಿ ಅಂದ್ರೆ ಏನಕ್ಕೆ ಗೊತ್ತಾ? ಯಾವನಿಗೆ ಕಳಿಸಿ ಅಂತ ಕೇಳೋನು, ಸುಮ್ಮನೆ ಬಟ್ ಮಾಡೋದಲ್ಲ.